ಆತ್ಮೀಯ ವೀಕ್ಷಕರೇ, ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತೆ ನೀವು ಈ ಕೆ ವೈ ಸಿನ ಯಾಕೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋದಾದರೆ, ಈಗ ಮೊನ್ನೆ ತಾನೇ ಜೂನ್ ತಿಂಗಳಲ್ಲಿ ನಿಮಗೆ 23ನೇ ಕಂತಿನ ಹಣ ಹಾಕಿದ್ದಾರೆ. ಆದರೆ ಕೆಲವೊಂದು ಜನಕ್ಕೆ ಈ ಹಣ ಬಂದಿಲ್ಲ. ಹಾಗಾಗಿ ನೋಡಿ, ಇಲ್ಲೇ ಅವರೇ ಕೊಟ್ಟಿದ್ದಾರೆ, ಈ ಕೆ ವೈ ಸಿ ಈಸ್ ಮ್ಯಾಂಡೇಟರಿ ಅಂತೇಳಿ, ಅಂದರೆ ಕಂಪಲ್ಸರಿ ಮಾಡಿಸ್ಬೇಕು. ಅದು ಯಾಕೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿ, ನೀವೆಲ್ಲ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಪಿ ಎಂ ಕಿಸಾನ್ ಅಂತೇಳಿ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಆಪ್ಷನ್ ಕಾಣುತ್ತೆ. ಅಲ್ಲಿ ನೌ ಅಬೌಟ್ ಈ ಕೆ ವೈ ಸಿ ಪ್ರೊಸೆಸ್ ಅಂತ ಹೇಳಿದೆ. ಆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ನೋಡಿ, ಇಲ್ಲಿ ಆಪ್ಷನ್ ಕಾಣಿಸ್ತದೆ, ನೌ ಅಬೌಟ್ ಈ ಕೆ ವೈ ಸಿ ಪ್ರೊಸೆಸ್ ಅಂತೇಳಿ. ನಾನೀಗ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಲ್ಯಾಂಗ್ವೇಜ್ ಕೇಳುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ನಾನಿಲ್ಲಿ ಕನ್ನಡ ಲ್ಯಾಂಗ್ವೇಜ್ ಚೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕನ್ನಡ ಲ್ಯಾಂಗ್ವೇಜ್ ಚೂಸ್ ಮಾಡಿದ ನಂತರ ನಿಮಗೆ ಇಲ್ಲಿ ಬರುತ್ತೆ, ಪ್ರಧಾನಮಂತ್ರಿ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಟಿಪ್ಪಣಿ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಈ ಕೆ ವೈ ಸಿ ಮಾಡೋ ವಿಧಾನಗಳು ಮತ್ತು ಅದರ ಪ್ರಕ್ರಿಯೆ ಯಾವ ರೀತಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ನೋಡಿ, ಇದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫೆಬ್ರವರಿ 2019 ಜಾರಿಗೊಳಿಸಲಾಗಿದೆ. ಅರ್ಹ ರೈತ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಲು ಹಾಗೂ ವರ್ಷಕ್ಕೆ ಸುಮಾರು 6,000 ರೂಪಾಯಿಗಳನ್ನು ನೀಡಲು ಈ ಯೋಜನೆ ಜಾರಿಗೆ ತಂದಿದೆ. ಅಂದರೆ 3 ಕಂತುಗಳಲ್ಲಿ ನೀಡ್ತಾರೆ. ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ನಿಮಗೆ ಹಾಕ್ತಾರೆ. ನೋಡಿ, ಯಾಕೆ ಈ ಕೆ ವೈ ಸಿ ಮಾಡಿಸ್ಬೇಕಂತ ಹೇಳಿದ್ರೆ, ಯಾವುದೇ ಮಧ್ಯವರ್ತಿಗಳ ಒಂದು ಆವಡಿಲ್ಲದೆ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಹಣವನ್ನು ಸರ್ಕಾರ ಹಾಕುತ್ತೆ. ಇಲ್ಲಿ ಈ ಕೆ ವೈ ಸಿಗೆ ಸಂಬಂಧಿಸಿದಂತೆ ವಿಧಾನಗಳು ನೋಡೋದಾದರೆ, ನೋಡಿ, ಈ ಪಿ ಎಂ ಕಿಸಾನ್ ಯೋಜನೆಯಡಿ ಈ ಕೆ ವೈ ಸಿ ಮಾಡಿಸಲು ಸುಮಾರು 3 ವಿಧಾನಗಳಿವೆ. ನೋಡಿ, ಮೊದಲನೇದಾಗಿ ಒ ಟಿ ಪಿ ಆಧಾರಿತ ಪಿ ಎಂ ಕಿಸಾನ್ದು ಅದ್ರ ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಮೂಲಕ ನೀವು ಒ ಟಿ ಪಿ ಆಧಾರ್ ಮಾಡಿಕೊಂಡು ಈ ಕೆ ವೈ ಸಿ ಮಾಡ್ಕೋಬೋದು. ಎರಡನೇದು ಬಯೋಮೆಟ್ರಿಕ್ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಮಾಡ್ಕೊಳ್ಳೋದು. ಮೂರನೇದಾಗಿ ಫೇಸ್ ರೀಡಿಂಗ್. ನೀವು ನಿಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಫೇಸ್ ರೀಡಿಂಗನ್ನು ಮಾಡ್ಕೋಬೋದು. ಇಲ್ಲಿ ಒ ಟಿ ಪಿ ಆಧಾರಿತ ಈ ಕೆ ವೈ ಸಿ ಅಂದರೆ, ನೀವು ನಿಮ್ಮ ಆಧಾರ್ ಲಿಂಕ್ ಇರುವಂತಹ ಒಂದು ಮೊಬೈಲ್ ನಂಬರನ್ನು ತೆಗೆದುಕೊಂಡು ಇಲ್ಲಿ ಪಿ ಎಂ ಕಿಸಾನ್ ಪೋರ್ಟಲಿಗೆ ಬಂದುಬಿಟ್ಟು ಅಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕಿದಾಗ ಈ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಒ ಟಿ ಪಿ ಬರುತ್ತೆ. ಆಧಾರ್ ನಂಬರ್ ಎಂಟರ್ ಮಾಡಿದ ನಂತರ ಆ ಆಧಾರ್ ನಂಬರ್ ಎಂಟರ್ ಮಾಡಿ ಒ ಟಿ ಪಿಯನ್ನು ಎಂಟರ್ ಮಾಡಿದರೆ ಸಾಕು, ನಿಮ್ಮ ಈ ಕೆ ವೈ ಸಿ ಪ್ರೊಸೆಸ್ ಮುಗಿದೋಗುತ್ತೆ. ಇನ್ನು ಎರಡನೇ ಆಪ್ಷನ್ ಇದೆ ವೀಕ್ಷಕರೇ. ಎರಡನೇ ಆಪ್ಷನ್ ಏನಪ್ಪ ಅಂದರೆ, ಬಯೋಮೆಟ್ರಿಕ್ ಆಧಾರಿತ. ನಿಮ್ಮ ತಂಬು ಕೊಡೋದ್ರ ಮುಖಾಂತರ ಸುಮಾರು ಇದನ್ನು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಮಾಡ್ತಾರೆ ಅಥವಾ ಗ್ರಾಮ ಒನ್ ಸೆಂಟರ್ಗಳಲ್ಲಿ ಮಾಡ್ತಾರೆ. ನೀವು ಅಲ್ಲಿಗೆ ಹೋಗ್ಬಿಟ್ಟು ಈ ಬಗ್ಗೆ ನೀವು ಬಯೋಮೆಟ್ರಿಕ್ ಆಧಾರಿತ ಈ ಕೆ ವೈ ಸಿನ ಕೂಡ ಮಾಡಿಸ್ಬೋದು. ಸುಮಾರು 4 ಲಕ್ಷಕ್ಕೂ ಹೆಚ್ಚು ನಾಗರಿಕ ಸೇವಾ ಕೇಂದ್ರಗಳಿಗೆ ಈ ಬಯೋಮೆಟ್ರಿಕ್ಕನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ನೋಡಿ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ತೊಗೊಂಡೋಗಿ ನೀವು ಅಲ್ಲಿ ಬಯೋಮೆಟ್ರಿಕ್ಕನ್ನು ಮಾಡಿಸ್ಬೋದು. ನೆಕ್ಸ್ಟ್ ಮೂರನೇ ಪ್ರೊಸೆಸ್ ಏನಪ್ಪ ಅಂದರೆ, ಮುಖಚರ್ಯೆ ಆಧಾರಿತ. ಅಂದರೆ ನಿಮ್ಮ ಫೇಸ್ ರೆಕಗ್ನೈಸೇಷನ್ ಮಾಡಿಸೋದು. ನಿಮ್ಮ ಫೇಸ್ ಆಧಾರಿತ ಈ ಕೆ ವೈ ಸಿನ ಮಾಡಿಸೋದು. ಹೇಗೆ ಅಂತ ಹೇಳಿದ್ರೆ, ನೀವು ನಿಮ್ಮ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪಿ ಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ನಿಮ್ಮ ಮೊಬೈಲ್ ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಸಮೇತ ಅಲ್ಲಿ ಎಂಟರ್ ಮಾಡಿಬಿಟ್ಟು ನಿಮಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಸಬ್ಮಿಟ್ ಮಾಡಿದರೆ ಸಾಕು, ಇಲ್ಲಿ ಈ ಕೆ ವೈ ಸಿ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಈ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ ನಮೂದಿಸಿದರೆ ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡಲು ಹೇಳುತ್ತೆ. ಆಗ ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡಿದ ನಂತರ ನಿಮಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಎಂಟರ್ ಮಾಡಿದರೆ ಸಾಕು, ನಿಮ್ಮ ಈ ಕೆ ವೈ ಸಿ ಸಂಪೂರ್ಣವಾಗಿ ಸಕ್ಸಸ್ ಆಗಿದೆ ಅಂತೇಳಿ ಅರ್ಥ. ಹಾಗಾಗಿ ವೀಕ್ಷಕರೇ, ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸೂಚನೆ ಏನಂದರೆ, ಯಾವುದೇ ವಿಧಾನದ ಮೂಲಕ ನೀವು ಈ ಕೆ ವೈ ಸಿ ಮಾಡಿಸಿದರೆ ಅದರ ಸ್ಥಿತಿ ಸುಮಾರು 24 ಗಂಟೆಗಳಾಗಬೇಕು. 24 ಗಂಟೆ ನಂತರ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗಾಗಿ ಆ ರಿಸಲ್ಟ್ ಯಾವ ರೀತಿ ನೋಡೋದಂತ ಹೇಳಿದ್ರೆ, ಇಲ್ಲಿ ಪಿ ಎಂ ಕಿಸಾನ್ ಪೋರ್ಟಲ್ಗೆ ಹೋಗ್ಬಿಟ್ಟು ಅಥವಾ ಕಿಸಾನ್ ಮಿತ್ರ ಚಾಟ್ ಬೋಟ್ನಲ್ಲಿ ನೀವು ಏನು ಮಾಡ್ಬೋದು, ಈ ಕೆ ವೈ ಸಿ ಆಗಿದೆನಾ ಇಲ್ವ ಅಂತೇಳಿ ಸುಮಾರು ಒಂದು ದಿನ ಆದಮೇಲೆ, ಅಂದರೆ ನಾಳೆ 24 ಗಂಟೆ ಆದಮೇಲೆ ನೀವು ಅದರ ಸ್ಥಿತಿಯನ್ನು ಚೆಕ್ ಮಾಡ್ಕೋಬೋದು. ಇದಾಗಿತ್ತು ವೀಕ್ಷಕರೇ, ಇದು ಈ ಕೆ ವೈ ಸಿನ ಯಾಕೆ ಮಾಡಿಸ್ಕೋಬೇಕು ಮತ್ತು ಯಾವ ರೀತಿ ಮಾಡಿಸ್ಕೋಬೇಕು ಅನ್ನೋ ವಿಧಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು. ನಿಮಗೆ ಶುಭ ದಿನ. ದಯಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ವೀಕ್ಷಕರೇ, ಧನ್ಯವಾದಗಳು. ಶುಭ ದಿನ.